ನಮಸ್ಕಾರ. ನಾನು ಪರಿಮಳ ಜಗ್ಗೇಶ್, ದ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಅಲಾಮಿರಾಕ್ ನ್ಯೂಟ್ರಿಷನ್. ಇವತ್ತಿನ ವಿಡಿಯೋ, ಬೆಳಗ್ಗೆ ನಾವೆದ್ದಾಗ ಎಷ್ಟೊಂದು ಸರಿ ನಮ್ಮ ಶುಗರ್ಸ್ ಬಹಳ ಹೈ ಇದೆ, ಏನು ಕಾರಣ ಇರಬಹುದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಮಗ್ ಗೊತ್ತಿರೋ ಹಾಗೆ ರಾತ್ರಿ ನಾವು ಕಾರ್ಬೋಹೈಡ್ರೇಟ್ಸ್ ಇರುವಂತ ಜಾಸ್ತಿ ಊಟ ಮಾಡಿದ್ರೆ, ಅಥವಾ ಒಂದು ವೇಳೆ ನಾವು ತಗೋತಾ ಇರೋ ಔಷಧಿ ನಮಗೆ ಸರಿ ಇಲ್ಲ ಅಂದ್ರೆ ಬೆಳಗ್ಗೆ ಶುಗರ್ಸ್ ಜಾಸ್ತಿ ಹೈ ಇರ್ಬೋದು. ಇದು ನಮಗ್ ಗೊತ್ತಿರೋದು. ಇದು ಗೊತ್ತಿಲ್ಲದೆ ಇರುವಂತ ಇನ್ನ 2 ಕಾರಣಗಳಿರ್ಬೋದು. ಒಂದು ಡಾನ್ ಫಿನಾಮಿನನ್ ಅಂತ ಕರಿತೀವಿ, ಇನ್ನೊಂದು ಸೊಮೊಜಿ ಎಫೆಕ್ಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ. ಇವತ್ತು ನಾವು ಡಾನ್ ಫಿನಾಮಿನನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹಳ ಸಿಂಪಲ್, ಅಂದ್ರೆ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 2 ಗಂಟೆಯಿಂದ 3 ಗಂಟೆಗೆ ನಾವು ಏನಾದ್ರೂ ನಮ್ ಶುಗರ್ ಚೆಕ್ ಮಾಡಿದಾಗ ಶುಗರ್ ಬಂದು ನಾರ್ಮಲ್ ಇದೆ, ಆದ್ರೆ ಬೆಳಗ್ಗೆ ಎದ್ದಾಗ ಶುಗರ್ ಜಾಸ್ತಿ ಇದೆ ಅಂದ್ರೆ ಡಾಕ್ಟರ್ಸ್ ಇದನ್ನ ಡಾನ್ ಫಿನಾಮಿನನ್ ಅಂತ ಕರೀತಾರೆ. ಏನಿದು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮ ಬಾಡಿ ನಾವು ಬೆಳಗ್ಗೆ ಎದ್ದಾಗ ನಮ್ಮ ಕೆಲಸ ಕಾರ್ಯ ಮಾಡಕ್ಕೆ, ಫುಲ್ ಎನರ್ಜಿ ಕೊಡಕ್ಕೆ ಬಾಡಿ ನಮ್ಮ ಪ್ರಿಪೇರ್ ಮಾಡತ್ತೆ. ಹೇಗೆ ನಮ್ಮ ದೇಹ ನಮ್ಮನ್ನ ಪ್ರಿಪೇರ್ ಮಾಡತ್ತೆ ಅಂದ್ರೆ, ಗ್ಲೂಕೋಸ್ ಎನರ್ಜಿಗೋಸ್ಕರ ರಿಲೀಸ್ ಮಾಡಿ ಪ್ರಿಪೇರ್ ಮಾಡತ್ತೆ. ಆದ್ರೆ ಡಯಾಬಿಟಿಕ್ಸ್ ಅಂದ್ರೆ ನಮ್ಮ ಇನ್ಸುಲಿನ್ ಸರಿಗೆ ವರ್ಕ್ ಮಾಡದೇ ಇರೋ ಕಾರಣ ನಮ್ಮ ಶುಗರ್ ಹೈ ಇರ್ಬೋದು. ಇದಕ್ಕೆ ನಾವ್ ಏನ್ ಮಾಡ್ಬೋದು ನಮ್ಮ ಮನೆಯಲ್ಲಿ? ವೆರಿ ಸಿಂಪಲ್, 5 ಟಿಪ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದು, ನಾವು ಏನೇ ಬದಲಾವಣೆ ಮಾಡಬೇಕಂದ್ರೂ ನಮ್ಮ ಡಾಕ್ಟರ್ಸ್ ಅವರ ಸಲಹೆ ತಗೋಬೇಕು, ಅವರ ಗೈಡೆನ್ಸ್ ಇಂದ ಮಾಡಬೇಕು. 2ನೇದು, ಮನೆಯಲ್ಲಿ ನಾವೇನ್ ಮಾಡಬಹುದು? ನಮ್ಮ ಡಿನ್ನರ್, ರಾತ್ರಿ ಊಟ ಆದಷ್ಟು ಬೇಗ ಮುಗಿಸ್ಬೇಕು, ಮಲ್ಗಕ್ಕಿಂತ ಅಟ್ಲೀಸ್ಟ್ ಒಂದು 2 to 3 hours ಗ್ಯಾಪ್ ಇರೋ ತರ. 3ನೇದು, ನಮ್ಮ ಡಿನ್ನರ್ ಆಗಿ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಹೊರಗಡೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೇಲೆ ನಾವೊಂದಷ್ಟು ವಾಕಿಂಗ್, ಸ್ಟ್ರೋಲ್ ಅಂತೀವಿ, ಲೈಟ್ ಸ್ಪೀಡ್ ಅಲ್ಲಿ ವಾಕಿಂಗ್ ಮಾಡಿದಾಗ ನಮ್ಮ ಶುಗರ್ಸ್ ಬೆಟರ್ ಕಂಟ್ರೋಲ್ ಬರುತ್ತೆ. ನಮಗೆ ಸ್ನ್ಯಾಕ್ ಬೇಕು ಅನ್ಸಿದ್ರೆ ಏನ್ ಮಾಡಬೇಕು? ನಮ್ಮ ಸ್ನ್ಯಾಕಿನ ಆಯ್ಕೆ ಈ ಮೈದಾ ಪ್ರಾಡಕ್ಟ್ಸ್, ಬಿಸ್ಕೆಟ್ಸ್ ಅಂಥದ್ ಮಾಡ್ದಂಗೆ ನನ್ನ ಫೇವ್ರೆಟ್ ನೈಟ್ ಟೈಮ್ ಸ್ನ್ಯಾಕ್ ಆಪಲ್ ಜೊತೆಗೆ ಪೀನಟ್ ಬಟರ್. 5th ಪಾಯಿಂಟರ್, ಬೆಳಗ್ಗೆ ನಮ್ಮ ಶುಗರ್ಸ್ ಹೈ ಇದೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಒಂದು ಲೈಟ್ ಬ್ರೇಕ್ಫಾಸ್ಟ್ ನ ಆದಷ್ಟು ಬೇಗ ತಗೊಂಡಾಗ ಹೆಲ್ತಿ ಬ್ರೇಕ್ಫಾಸ್ಟ್ ನಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ ನ ಕಂಟ್ರೋಲ್ ತರಬಹುದು. ಮುಂಚೆ ಡಯಾಬಿಟಿಕ್ ಅವರು ಬರೀ ಒಂದು ಗ್ಲೂಕೋಮೀಟರ್ ಇಟ್ಟು ನಾವು ಚೆಕ್ ಮಾಡಬೇಕಾಗಿತ್ತು, ಆದ್ರೆ ಈಗ CGM ಸೆನ್ಸರ್ ಬಳಸಿ ಬಹಳ ಸುಲಭವಾಗಿ ಶುಗರ್ನ ಕಂಟ್ರೋಲ್ ತರಬಹುದು. ನಮ್ಮ ವಾಟ್ಸಪ್ ನಂಬರ್ ಅಲ್ಲಿ ಇದೆ, ಮೆಸೇಜ್ ಮಾಡಿ, ನಾವು ಕನೆಕ್ಟ್ ಆಗ್ತೀವಿ. ಥ್ಯಾಂಕ್ ಯು.